ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಹೇಮಾ ಸುಮನ್ ಬ್ಲಾಗ್ಸ್ಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಇವತ್ತು ನಾನು ಚಿಕನ್ ಗ್ರೇವಿ ಹೇಗೆ ಮಾಡಬೇಕು, ಗ್ರೀನ್ ಕಲರ್ ಗ್ರೇವಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಚಿಕನ್ನು ಒಂದು 1/2 ಕಿಲೋ, ಈರುಳ್ಳಿ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ರುಬ್ಬಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಸೊ ಚಿಕನ್ ಮಸಾಲ, ಧನಿಯಾ ಪುಡಿ, ಎಣ್ಣೆ, ಅರಿಶಿನ ಪುಡಿ, ಉಪ್ಪು. ಸೊ ಈಗ ನಾನು ಮಡಕೆಯಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಮಡಕೆನ ಇಟ್ಕೊತಾಯಿದ್ದೀನಿ, ಸ್ಟವ್ ಅಂಟಿಸಿ ಮಡಕೆ ಇಟ್ಕೊತಾಯಿದ್ದೀನಿ. ಮಡಕೆ ಇಟ್ಕೊಂಡು ಸೊ ಇದಕ್ಕೆ ಈಗ ಫಸ್ಟು ಎಣ್ಣೆ ಹಾಕ್ಬಿಡೋಣ. 1-2 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈರುಳ್ಳಿ, ಇದು ರುಬ್ಬೋದಕ್ಕೆ ಫಸ್ಟು ಮಸಾಲೆ ರುಬ್ಕೋಬೇಕು ನಾವು ಫ್ರೆಂಡ್ಸ್. ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿನೇ ಹಾಕ್ತಾಯಿದ್ದೀನಿ, ಟೊಮೆಟೊ, ಕೊತ್ತಂಬರಿ ಮತ್ತು ಚಕ್ಕೆ ಲವಂಗ ತೊಗೊಂಡಿರ್ತೀವಲ್ಲ, ಒಂದು 2 ಕಾಳು ನಾನು ಮೆಣಸು ತೊಗೊಂಡಿದ್ದೀನಿ. ಆ ಮೆಣಸು ಕೂಡ ಹಾಕ್ಕೊಳ್ಳಿ. ಸೊ ಇದನ್ನು ಫಸ್ಟು ಫ್ರೈ ಮಾಡ್ಕೊಂಬಿಡೋಣ. ಸೊ ಈಗ ನೋಡಿ ಫ್ರೈ ಆಗ್ತಿದೆ ಇದು. ಸೊ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಸೊ ಒಂದು ಸ್ವಲ್ಪ ನಾವು ಆವಾಗಲೇ ತೆಂಗಿನಕಾಯಿ ಇಟ್ಕೊಂಡಿದ್ದೀವಲ್ಲ, ಒಂದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ರುಬ್ಕೊಂಬಂದ್ಬಿಡೋಣ. ಇವಾಗ ನಾವು ಹುರಿದಿದ್ದೀವಲ್ಲ ಅದು ಕೂಡ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಸಾಲೆನ ರುಬ್ಕೊಬಂದ್ಬಿಡೋಣ. ನೋಡಿ ಈ ಥರ ಇರಬೇಕು ಮಸಾಲೆ. ಸೊ ಈಗ ಅದೇ ಪ್ಯಾನ್ಗೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಸೊ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಕೂಡ ಹಾಕ್ಕೊಂಬಿಡೋಣ. ಸೊ ಈಗ ಚಿಕನ್ ಕೂಡ ಹಾಕಿದ್ದೀನಿ, ಫ್ರೈ ಆಗ್ತಾಯಿದೆ. ಸೊ ನೋಡಿ ಫ್ರೈ ಆಗ್ತಾಯಿದೆ ಚಿಕನ್ ಕೂಡ. ಸೊ ಈಗ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಉಪ್ಪು ಸ್ಕಿಪ್ ಆಗಿತ್ತು. ಸೊ ನಾನು ಅದಕ್ಕೆ ಇಲ್ಲಿ ಸೆಂಟ್ರಲ್ಲಿ ಹಾಕಿದ್ದೀನಿ. ಸೊ ಈಗ ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಚೆನ್ನಾಗಿ ಮಿಕ್ಸ್ ಆಗಿ ಉಪ್ಪೆಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು. ಚಿಕನ್ನು ಚೆನ್ನಾಗಿ ನೀರು ಬಿಟ್ಟು ಮತ್ತು ಎಣ್ಣೆ ಅಂಶ ಬಿಡಬೇಕು. ಸೊ ಆ ಟೈಮಲ್ಲಿ ನಾವು ಇಟ್ಕೊಂಡಿರ್ತೀವಲ್ಲ ಚಿಕನ್ ಮಸಾಲೆ ಮತ್ತು ಧನಿಯಾ ಪುಡಿ, ಇದೆರಡೂ ಹಾಕಿ ಒಂದು ಸತಿ ಮಿಕ್ಸ್ ಕೊಡೋಣ. ಸೊ ಈಗ ನಾವು ಚಿಕನ್ ಪೌಡ್ರು ಮತ್ತು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ನ. ಸೊ ನೋಡಿ ಚಿಕನ್ಗೆಲ್ಲ ಆ ಧನಿಯಾ ಪುಡಿ ಮಸಾಲೆ ಎಲ್ಲ ಇಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಈಗ ಫ್ರೈ ಮಾಡ್ಕೊಂಡಾದಮೇಲೆ ನಾವು ರುಬ್ಬಿರ್ತೀವಲ್ಲ ಆ ಪೇಸ್ಟ್ ಕೂಡ ಇದಕ್ಕೆ ಹಾಕ್ಕೊಬಿಡೋಣ. ಸೊ ನೋಡಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸೊ ನಮಗೀಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಇವಾಗ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸೊ ಈಗ ನಾನು ಒಂದು ಗ್ಲಾಸಷ್ಟು ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಸೊ ಈಗ ನೋಡಿ ಫ್ರೈ ಆಗ್ತಿದೆ. ಫ್ರೈ ಆಗಾದಮೇಲೆ ನೋಡಿ ನಾನು 1.5 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹಾಕಿದ್ದೀನಿ ನೀರು ನಾನು. ನೋಡಿ ಇನ್ನು ಸ್ವಲ್ಪ ಹಾಕಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಿ ಗಟ್ಟಿಗಾಗಬೇಕು. ಸೊ ಫ್ರೆಂಡ್ಸ್ ಈಗ ಕುದೀತಾ ಇದೆ. ನಮಗೆ ಗ್ರೇವಿ ಯಾವ ಥರ ಬೇಕೋ ಆ ಥರ ಫ್ರೈ ಆಗಿದೆ ಇದು. ನೋಡಿ ಫ್ರೈ ಆಗ್ತಾಯಿದೆ, ಆಗಿದೆ ಇದು. ಸೊ ನೋಡಿ ನಮಗೆ ಇಷ್ಟ ಆದರೆ ಸಾಕು ನಮಗೆ ಈಗ. ಸೊ ಈಗ ನಮ್ಮದು ಚಿಕನ್ ಗ್ರೇವಿ ರೆಡಿ ಆಗಿದೆ. ಸೊ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಈಗ ನಾನು ರೈಸ್ ಮಾಡಿದ್ದೀನಿ. ಇದಕ್ಕೆ ಇವತ್ತು ಮುದ್ದೆ ಮಾಡಬೇಕಿತ್ತು, ಮುದ್ದೆ ಮಾಡಿಲ್ಲ. ಸೊ ನಾನು ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ. ವೈಟ್ ರೈಸ್ಗೆ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಈಗ ಚಿಕನ್ ಫ್ರೈ ಕೂಡ ಇಟ್ಕೊಂಡಿದ್ದೀನಿ. ಸೊ ಮೊಟ್ಟೆ ಕೂಡ ಇಟ್ಕೊಂಡಿದ್ದೀನಿ. ಸುಮನ್ಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ. ಮೊಟ್ಟೆ ಕೂಡ ಬೇಯಿಸಿಟ್ಟಿದ್ದೆ. ಸೊ ಅವ್ರಿಗೆ ಅಂತಲೇ ಬೇಯಿಸಿಟ್ಟಿದ್ದೆ, ಅವ್ರಿಗೂ ಇಟ್ಟಿದ್ದೀನಿ. ಸೊ ಈಗ ನಾನು ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂತ. ಸೊ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.